ಜನಸ್ಪಂದನ ನ್ಯೂಸ್ಗೆ ಸ್ವಾಗತ. ಪಟ್ಟಣದ ಆನೆಗುಂದಿ ಬಡಾವಣೆಯಲ್ಲಿ ಮಳೆಯಿಂದ ಆದ ಅವಾಂತರಕ್ಕೆ ಪುರಸಭೆ ನಿರ್ಲಕ್ಷ್ಯವೇ ಕಾರಣ. ಹೌದು ವೀಕ್ಷಕರೇ, ಉತ್ತರ ಕನ್ನಡ ಜಿಲ್ಲೆ ಹಳೆಯಾಳದಲ್ಲಿ ಸುರಿದ ಭಾರೀ ಮಳೆಯಿಂದ ಆನೆಗುಂದಿ ಬಡಾವಣೆಯಲ್ಲಿರುವ ಕಾಂಪೌಂಡ್ಗೆ ಗೋಡೆಗಳು ಕುಸಿತದಿಂದ ಹರಿದು ಬಂದ ನೀರು ಮನೆ ಒಳಗೆ ನುಗ್ಗಿ ಚರಂಡಿ ತುಂಬಿಕೊಂಡು ಆಗುತ್ತಿರುವ ಈ ಅವಾಂತರಕ್ಕೆ ಪುರಸಭೆ ನಿರ್ಲಕ್ಷ್ಯವೇ ಕಾರಣವೆಂದು ಬಡಾವಣೆಯ ನಿವಾಸಿಗಳು ದೂರುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಪುರಸಭೆಯ ಸದಸ್ಯರಾದ ಅನಿಲ್ ಚೌಹಾಣ್ ಮಾತನಾಡಿ, ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಸಭೆಯಲ್ಲಿ ತೀರ್ಮಾನಿಸಲಾಗಿದ್ದು, ಮಳೆಯ ಸಂದರ್ಭದಲ್ಲಿ ತಡವಾಗಿದೆ ಅಷ್ಟೇ. ಇದನ್ನು ಮುಂದಿನ ದಿನಗಳಲ್ಲಿ ಸರಿದೂಗಿಸಲಾಗುವುದು ಎಂದು ಮಾಧ್ಯಮದ ಮುಂದೆ ಹೇಳಿದರು. ಇಂಥ ದೊಡ್ಡ ಮಳೆ ಈ ವರ್ಷ ಒಳಗೆ ಬಿದ್ದಿಲ್ಲ. ಆ ಕಾರಣದಿಂದ ಕೆಲವೊಂದು ಇಲ್ಲಿ ಕಂಪೌಂಡ್ಗಳು ಇದ್ದಾವೆ. ಆ ಕಂಪೌಂಡು ಬ್ಲಾಕ್ ಆಗಿ ನೀರಲ್ಲಿ ಸ್ಟಾಕ್ ಆಗಿತ್ತು. ಸ್ಟಾಕ್ ಆದಮೇಲೆ ಕಂಪೌಂಡು ತೋರಿಸಿ ಅದು ನೀರು ಒಂದು TSB ಅಲ್ಲಿ ದೇವಸ್ಥಾನ ಇದೆ, ಮರಿಗಮ್ಮ ದೇವಸ್ಥಾನ ಅಂತೇಳಿ, ಅಲ್ಲಿ ಪಕ್ಕಕ್ಕೆ ಒಂದು ಕಂಪೌಂಡ್ ಇದೆ. ಅದು ಕಂಪೌಂಡ್ನಲ್ಲಿ ನೀರು ತುಂಬ ಭಯಂಕರ ನೀರು ನಿಂತಿತ್ತು. ಆದ ಕಾರಣದ ಒಡೆದ ಕೂಡಲೇ ತೋರಿಸ್ಲೇ ಬಂತದು. ಬಂದ ಮೇಲೆ ಅದು ನುಗ್ಗಿ ಬಂತು. ಅವಾಗ ನಮ್ಮ ಗಜಕೋಶವ್ರದ್ದು ಕಂಪೌಂಡ್ ಇದಾಯಿತು. ಅದರ ಮುಂಚೆ ಬಿಫೋರ್ ನಾವು ಏನು ಮಾಡಿದ್ದು, ಮೊನ್ನೆ ಮೀಟಿಂಗಲ್ಲಿ, ಜನರಲ್ ಬಾಡಿ ಮೀಟಿಂಗಲ್ಲಿ, ಇದು ಪ್ರೈವೇಟ್ ಲ್ಯಾಂಡ್ ಇದ್ದ ಕಾರಣ ಡ್ರೈನೇಜ್ ಮಾಡಲಿಕ್ಕೆ ಅವಕಾಶ ಇಲ್ಲ, ಯಾಕಂದ್ರೆ ಯಾರು ಕೊಡೋದಿಲ್ಲಲ್ಲ. ಅದು ರಿಕ್ವೆಸ್ಟ್ ಮಾಡಿ ನಾವು ಮಾತಾಡಿಕೊಂಡು ಅವು ಯಾವ ರೀತಿ ಮಾಡಬೇಕಂತೇಳಿ, ರೀಸೆಂಟ್ ಮಳೆ ಕಡಿಮೆ ಆದಮೇಲೆ ಮಾಡಬೇಕಂತೇಳಿ ನಮ್ಮ ಪುರಸಭೆಯವರು, ಉಪಪುರಸಭೆ ಎಲ್ಲ ಸೇರಿ ಮಾತಾಡಿದ್ದೆ ನಾವು. ಆ ಪ್ರಕಾರ ನಮ್ಮ ಇವರು ಸಾಹೇಬ್ರ ದೇಶಪಾಂಡೆ ಸಾಹೇಬರು ಹೇಳಿದರು ಅದೇನಿದೆ ಸಾಲ್ವ್ ಮಾಡಿರಿ ಅಂತೇಳಿ. ಆ ಪ್ರಕಾರ ನಾವು ನಿಂತಿದ್ದೆವು, ಬಂದಿದ್ದೆವು. ಈಗ ಒಂದು 4 ದಿವಸ ಮಾಡೋರಿದ್ದೆವು. ಅದು ಅಲ್ಲ, ಇದು ಪ್ರೈವೇಟ್ ಲ್ಯಾಂಡ್ ಇರೋದ್ರಿಂದ ಮಾತ್ರ ಈ ತರ ಆಗ್ತದೆ. ಇದು ಪುರಸಭೆ ವ್ಯಾಪ್ತಿ ಒಳಗೆ ಬರ್ತಾ ಇಲ್ಲ. ಸರ್, ನಾನು ಇವರು ಪ್ರೈವೇಟ್ ಲ್ಯಾಂಡ್ ಅಂತ ಹೇಳ್ತಾ ಇದ್ದಾರೆ. ನಾವು ಮುನ್ಸಿಪಾಲ್ಟಿಗೆ ಟ್ಯಾಕ್ಸ್ ಕೊಡ್ತೀವಿ. ನಾವು ಮುನ್ಸಿಪಾಲ್ಟಿ ಅವರೇ. ಮುನ್ಸಿಪಾಲ್ಟಿಯವರು ನಮ್ಮದು ಸುಖ ದುಃಖ ನೋಡ್ಬೇಕು, ಅವ್ರ ಜವಾಬ್ದಾರಿ ತಾನೆ. ನಮ್ಗೆ ಅನಾಹುತ ಆಗಿದ್ದನ್ನು ಅವ್ರು ನೋಡ್ಬೇಕು ತಾನೆ. ಯಾಕಂದರೆ ಅವರು ಸರಿಯಾಗಿ ವ್ಯವಸ್ಥಿತವಾಗಿ ಕಟ್ಟಡಗಳಿಗೆ ಪರ್ಮಿಷನ್ ಕೊಟ್ಟಿದ್ರೆ ಈ ಅನಾಹುತ ಆಗ್ತಿದ್ದಿಲ್ಲ. ನೀರಿನ ವ್ಯವಸ್ಥೆ ಸರಿಯಾಗಿ ಅವರು ಮನೆ ಕಟ್ಟುವಾಗ ಮಾಡಿಸ್ಕೊಂಡಿದ್ರೆ ಈ ಅನಾಹುತ ಆಗ್ತಿದ್ದಿಲ್ಲ. ಇದನ್ನು ನಾವು ಅನುಭವಿಸ್ತಾ ಇದ್ದೇವಲ್ಲ. ಈಗ ಯಾರೋ ಮಾಡಿದ ತಪ್ಪಿಗೆ ನಾವು ಅನುಭವಿಸ್ತಾ ಇದ್ದೀವಿ. ಮುನ್ಸಿಪಾಲ್ಟಿ ಅವ್ರದ್ದೇ ಜವಾಬ್ದಾರಿ ಇದು. ಮುನ್ಸಿಪಾಲ್ಟಿಯವರು ಅವ್ರು ಮಾಡಬೇಕಾಗಿತ್ತು. ಯಾಕಂದರೆ ಅವೈಜ್ಞಾನಿಕವಾಗಿ ಎಲ್ಲ ಕಟ್ಟಡಗಳನ್ನು ಕಟ್ಟಿದ್ದಾರೆ, ಗಟರ್ಗಳನ್ನೆಲ್ಲ ಬ್ಲಾಕ್ ಮಾಡಿದ್ದಾರೆ. ಈ ನೀರೆಲ್ಲಿ ಹೋಗಬೇಕು? ನಮ್ಮ ಮನೆಗೆ ನಾವು ಗಟರ್ ಓಪನ್ ಇದೆ, ಅವ್ರ ಮನೆಗೆ ನೀರು ನುಗ್ತಾ ಇದೆ. ಒಟ್ಟಾರೆ ನೀವು ಹೇಳೋದು ಪುರಸಭೆಯವರು ನಿರ್ಲಕ್ಷ್ಯತನದಿಂದ ಇದಾಗ್ತಾ ಇದೆ. ಹೌದು, ಪ್ರೈವೇಟ್ ಅದರದ್ದು ಮುಖ್ಯಾಧಿಕಾರಿ ಇದೆ, ಇಂಪಾರ್ಟೆಂಟ್ ಮುಖ್ಯಾಧಿಕಾರಿ ನಿರ್ಲಕ್ಷ್ಯನೇ ಇದಕ್ಕೆ ಕಾರಣ. ಅವರು ಕಂಡವರಿಗೆಲ್ಲ ಪರ್ಮಿಷನ್ ಕೊಟ್ಟು ಈ ರೀತಿ ಮಾಡಿದ್ದಕ್ಕೆ ಇದು ಇಂಥ ಅನಾಹುತ ಆಗಿದೆ. ಜಿಯೋಗ್ರಫಿಕಲಿ ಸ್ಲೋಪ್ ಈ ಸೈಡ್ ಇದೆ. ಅವಾಗ ನಾವು ಏನು ಹೇಳಿದ್ವಿ ಅವರಿಗೆ, ಇಲ್ಲೊಂದು ಸ್ವಲ್ಪ ಜಾಗ ಕೊಟ್ಟರೆ ಇಲ್ಲೇ ಮಾಡಿಕೊಡ್ತೀವಿ ಅಂತೇಳಿ. ಯಾಕಂದ್ರೆ ನೀರು ಫ್ಲೋ ಆಗೋದು ಹಿಂಗೆ. ಅವಾಗ ಇಲ್ಲಿನ ಆನೆಗುಂದಿ ಲೇಔಟು ನಿವಾಸಿಗಳನ್ನು ಕೂಡ ಬಂದು ಇದೇ ರೀತಿಗಿನ ಫ್ಲೋಗ ಇದನ್ನು ಮಾಡಿದ್ರು. ಈ ಶೇಖು ಮತ್ತು ಇವರು ಜಾಗ ಕೊಡಲಿಲ್ಲ ಮುನ್ಸಿಪಾಲ್ಟಿಗೆ. ಅವಾಗ ಇವನ್ ಅವಾಗ ಟೆಂಡರ್ ಕಾಮಗಾರಿ ಆಗಿನೋ ಅದು ಕ್ಯಾನ್ಸಲ್ ಆಯ್ತು. ಅವಾಗ ಅನಿವಾರ್ಯವಾಗಿ ಮತ್ತು ನಾವು ಈಗ ಜಾಗ ಬೇಕಲ್ಲ, ನಮಗೆ ಜಾಗ ಕೊಟ್ಟರೆ ನಾವು ಗಟರ್ ಮಾಡ್ತೀವಿ, ಜಾಗನ ಕೊಡೋಕೆ ರೆಡಿ ಇಲ್ಲ. ಆಮೇಲೆ ಇವರು ಕನ್ವಿನ್ಸ್ ಮಾಡಿ ಆನೆಗುಂದಿ ಲೇಔಟ್ ನಿಮ್ಮ ಮಾಲಕರಿಗೆ 1-2 ಮೀಟಿಂಗ್ ಮಾಡಿ ಅವರು ಒಪ್ಕೊಂಡಿದ್ರು. ತಾತ್ಕಾಲಿಕವಾಗಿ ಅಂತಂದರೆ ಈಗ ಅದನ್ನು ಪರ್ಮನೆಂಟನ್ನು ಮಾಡಾಕತ್ತೀವಿ ನಾವು. ಈ ಕಂಟಿನ್ಯೂಸ್ ಮಳೆಗಾಲ ಇರೋದ್ರಿಂದ ಅದು ವರ್ಕ್ ಆಗಿಲ್ಲ, ಅಷ್ಟೇ ಮುಗಿದಿಲ್ಲ. ಈಗ ಇವತ್ತು ಅಟ್ ಎ ಟೈಮ್ ಒಂದೇ ಸಲಕ್ಕೆ ಹೆವಿ ರೇನ್ ಬಂದಿದ್ದಕ್ಕೆ ಸ್ವಲ್ಪ ಸಮಸ್ಯೆ ಆಗೈತಿ. ಮತ್ತು ಅದು ಅನಿವಾರ್ಯವಾಗಿ ಅದರ ಫ್ಲೋ ಎಲ್ಲೈತಿ ಅಲ್ಲಿ ಹೋಗೋ ಮುಂದೆ ಕಾಂಪೌಂಡ್ ವಾಲ್ ಬಿದ್ದಿದೆ. ಈಗ ಅದು ಅಲ್ಲೇ